ಮತ್ತೆ ಒಂದು ನಾರ್ಮಲ್ ಗಾಲ ಹಾ ಒಂದೇಕೆ ಹಿಂಗ ನಮ್ಮ ಕಡ್ಲಡಿನ ತಿಕ್ಕುನ ಎಟ್ಟೆ ಅವಡು ಅವು ಅಟ್ರಾಕ್ಷನ್ ಮಲ್ಪೆ ಅಟ್ರಾಕ್ಷನ್ ಅದು ಪಂಡಷ್ಟು ಬತ್ತಿನ ಮೀನ್ ಹಾ. ಒಂದೇಕೆ ಕೊಕ್ಕರೆ ಅಂತೆ ತೆಜು ಉಂಟು ಜಂಜಿಲ ಬರ್ಪುಂ ಗಾಲು ಓಕೆ ಖಾಲಿ ಮೀನಿಂದ ಜಂಜಿ ಕಂಚೆಲೆ ಬೆಲೆಗೆ 1,05,000 ರೂಪಾಯಿ ಫಿಶಿಂಗ್ ಆತು ಇನ್ನಿಯಾ ನೀನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರಮ್ಯಾ ಕಾಮತ್. ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ನಾನು ಇವತ್ತು ಮಲ್ಪೆ ಬೀಚಲ್ಲಿರುವ ಸೀ ವಾಕಿಗೆ ಬಂದಿದ್ದೇನೆ. ನಿಮ್ಗೆ ಗೊತ್ತಿರ್ಬೋದು ವೀಕ್ಷಕರೇ, ಇಲ್ಲಿ ತುಂಬ ಜನ ಬಂದು ಮೀನಿಗೆ ಗಾಳ ಹಾಕ್ತಾರೆ. ಆ ಗಾಳ ಹಾಕುವ ಒಂದು ಟೈಮ್ ಅಂತ ಒಂದಿದೆ, ಮತ್ತು ಯಾವ ಹೊತ್ತಲ್ಲಿ ಯಾವ ಮೀನಿಗೆ ಯಾವ ಥರ ಗಾಳ ಹಾಕಬೇಕು, ಈ ಮೀನಿಗೆ ಗಾಳ ಹಾಕುವ ಒಂದು ವಿಷಯ ಉಂಟಲ್ಲ, ತುಂಬ ಒಂದು ವಾಸ್ಟ್ ಕಾನ್ಸೆಪ್ಟ್. ಗಾಳ ಹಾಕುದು ಆ ಸ್ಟಿಕ್ ಇದೆ, ಆ ಸ್ಟಿಕ್ಕಿಗೆ ಆ ಮೇವನ್ನು ಕಟ್ಟಬೇಕು. ಆ ಮೇವನ್ನು ಕಟ್ಟಿ ನಾವು ದೊಡ್ಡ ಫಿಶ್ ಸಣ್ಣ ಫಿಶ್ ಅಂತ ಸರಿಯಾಗಿ ಆಲೋಚನೆ ಮಾಡಿ ಅದಕ್ಕೆ ತಕ್ಕಂತೆ ಬೀಣೆ ಇದೆ, ಆ ಬೀಣೆಗೂ ಸೈಜ್ ಇದೆ, ಆ ಕರೆಕ್ಟ್ ಸೈಜನ್ನು ನಾವು ಆಲೋಚನೆ ಮಾಡಿ ಆ ಸ್ಟಿಕ್ಕಿಗೆ ಕಟ್ಟಿ ಗಾಳ ಹಾಕಬೇಕು. ಸೊ ಈ ಎಲ್ಲ ವಿಷಯದ ಬಗ್ಗೆ ನಾನು ಇವತ್ತು ಲಾಗ್ ಮಾಡ್ತಾ ಇದ್ದೇನೆ. ಬನ್ನಿ, ನಾವು ಯಾರೆಲ್ಲ ಇಲ್ಲಿ ಗಾಳ ಹಾಕ್ತಿದ್ದಾರೆ, ಎಷ್ಟು ಮಂದಿ ಇಲ್ಲಿ ಗಾಳ ಹಾಕ್ತಿದ್ದಾರೆ ಅಂತ ನೋಡಿ, ಯಾರಾದರೂ ಸಿಕ್ಕಿದ್ರೆ ಅವರನ್ನು ಮಾತಾಡಿಸಿ ಸಂಪೂರ್ಣ ವಿವರವನ್ನು ನಾನು ನಿಮಗೆ ಕೊಡ್ತೇನೆ. ನಮ್ಮ ದೇಶ ಭಾರತ. ಈ ಭಾರತ ದೇಶದ 3 ಕಡೆ ನೀರು, 1 ಕಡೆ ಭೂಭಾಗವಿದೆ. ಈ ನೀರಿರುವ ಪ್ರದೇಶದಲ್ಲಿ ಅರಬ್ಬಿ ಸಮುದ್ರದ ಒಂದು ಸಣ್ಣ ಭಾಗವೇ ಮಲ್ಪೆಯ ಸಮುದ್ರ ತೀರ. ಈ ಮಲ್ಪೆ ಸಮುದ್ರ ತೀರದಲ್ಲಿ ಹಲವಾರು ಜನರು ದಿನಂಪ್ರತಿ ಎಂಬಂತೆ ಬರುತ್ತಾರೆ. ಏಕೆಂದರೆ ಇಲ್ಲಿಯ ಸಮುದ್ರದ ಸೌಂದರ್ಯವನ್ನು, ಅಬ್ಬರವನ್ನು ನೋಡಲು. ಈ ಸಮುದ್ರ ರೌದ್ರವೂ ಹೌದು, ರಮಣೀಯವೂ ಹೌದು, ಗಂಭೀರವೂ ಹೌದು, ಶಾಂತವೂ ಹೌದು. ಈ ಸಮುದ್ರ ಯಾರಿಗೂ ಯಾವುದೇ ತೊಂದರೆ ನೀಡುವುದಿಲ್ಲ. ಅಂದರೆ ಇದು ಒಳ್ಳೆಯ ಗಾಳಿ, ಉತ್ತಮ ಆರೋಗ್ಯ, ಉತ್ತಮವಾದ ಮನಸ್ಥಿತಿಯನ್ನು ತಂದುಕೊಡುತ್ತದೆ. ಇಲ್ಲಿ ಸದ್ದುಗದ್ದಲವಿಲ್ಲ, ಎಲ್ಲರಲ್ಲಿ ಒಮ್ಮತದ ಭಾವ, ಎಲ್ಲರಲ್ಲೂ ಸಂತೋಷ ಲಹರಿಯೇ. ಬೇರೆ ಎಲ್ಲಿಯೂ ಹೋದರೂ ದುಃಖವಿರಬಹುದು, ಚಿಂತೆ ಇರಬಹುದು, ಆದರೆ ಇದು ನಮಗೆ ಸಂತೋಷವನ್ನು ಕೊಟ್ಟೇ ಕೊಡುತ್ತದೆ. ಅದಕ್ಕಾಗಿ ಸಮುದ್ರಕ್ಕೆ ಜನರು ಓಡೋಡಿ ಬರುತ್ತಾರೆ. ತಾಯಿಯ ಮಡಿಲಲ್ಲಿ ಯಾವ ಸುಖವನ್ನು ಕಾಣುತ್ತೇವೆಯೋ ಅದೇ ರೀತಿಯಲ್ಲಿ ಈ ಸಮುದ್ರದ ಮಡಿಲಲ್ಲಿ ತಾಯಿಯ ಮಮತೆಯನ್ನು ಕಾಣುತ್ತೇವೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ತಾಯಿ ತನ್ನ ಗರ್ಭದಲ್ಲಿ ಹೇಗೆ ಮಗುವನ್ನು ಸಾಕುತ್ತಾಳೋ, ಮುಂದೆ ಬೆಳೆಸುತ್ತಾಳೋ, ಮುಂದೆ ಸಮಾಜಕ್ಕೆ ಉತ್ತಮವಾದ ಪ್ರಜೆಯನ್ನು ನೀಡುತ್ತಾಳೋ, ಅಂತೆಯೇ ಈ ಸಮುದ್ರವೂ ಸಹ ಆಳವಾದ ಗರ್ಭದಲ್ಲಿ ಯಾರನ್ನೂ ಸಹ ಯಾವುದೇ ತೊಂದರೆಯನ್ನು ಮಾಡದೆ ಬೆಳೆಸುತ್ತಾಳೆ. ಒಂದು ವೇಳೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಎಂದು ಬಂದರೂ ಸಹ, ಆಗಲೂ ಸಹ ಸಮುದ್ರ 3 ಬಾರಿ ಅವನನ್ನು ದಡಕ್ಕೆ ತಂದು ತಡುತ್ತಾಳೆ. ಎಂತಹ ವಿಸ್ಮಯ ಅಲ್ಲವೇ? ನೀನು ಸಾಯುವುದು ಬೇಡ, ನೀನು ಬದುಕಿ ಸಾಧಿಸು ಅಂತ ಹೇಳುತ್ತಾಳೆ. ಮೌನವಾಗಿ ಒಂದು ಪಾಠವನ್ನು ಹೇಳುತ್ತಾಳೆ. ಸಮುದ್ರ ಎಲ್ಲವನ್ನೂ ನೀಡುತ್ತದೆ. ಸಮುದ್ರದ ಆ ಗರ್ಭ ಶ್ರೀಮಂತಿಕೆಯನ್ನು ನೋಡಿದರೆ ನಾವು ಸಮುದ್ರಕ್ಕೆ ಶರಣಾಗಬೇಕು, ನಮಸ್ಕಾರ ಮಾಡಬೇಕು, ತಲೆಬಾಗಬೇಕು. ಅಂತಹ ಒಂದು ಸಮುದ್ರದಲ್ಲಿ ನಾವು ದಡದಲ್ಲಿ ನಿಂತು ಸಮುದ್ರದ ಒಂದು ಸೌಂದರ್ಯವನ್ನು ಕಾಣಬೇಕೇ ಹೊರತು ಆ ಸಮುದ್ರದ ನಡುವೆ ನಡೆದಾಡಲು ಸಾಧ್ಯವಿಲ್ಲ ಅಲ್ಲವೇ? ಆದರೆ ಇಲ್ಲಿ ಮನುಷ್ಯ ತನ್ನ ಬುದ್ಧಿಶಕ್ತಿಯಿಂದ, ಅಪಾರವಾದ ಜ್ಞಾನದಿಂದ ಆ ಸಮುದ್ರದ ನಡುವೆ ನಡೆದು ಹೋಗುವಂತೆ ಒಂದು ಸೀ ವಾಕ್ ನಿರ್ಮಿಸಿದ್ದಾನೆ. ಇಲ್ಲಿ ಅದೆಷ್ಟೋ ಜನರು ಬಂದು ದಿನಂಪ್ರತಿ ಸಮಯವನ್ನು ಕಳೆಯುತ್ತಾರೆ. ಸಮುದ್ರದ ಬದಿಯಲ್ಲಿ ನಿಂತು ಗಾಳವನ್ನು ಹಾಕಿ ಮೀನುಗಾರಿಕೆ ಮಾಡುವ ವರ್ಗವೂ ಇಲ್ಲಿ ಕಾಣಲಿಕ್ಕೆ ಸಿಗುತ್ತದೆ. ಇದರಿಂದ ಅವರು ತಮ್ಮ ಹೊಟ್ಟೆಪಾಡಿಗಾಗಿ ಮೀನನ್ನು ಗಾಳದ ಮೂಲಕ ಒಂದು ಚಾಕಚಕ್ಯತೆಯಿಂದ, ತಾಳ್ಮೆಯಿಂದ, ವ್ಯವಧಾನದಿಂದ, ಬಹಳಷ್ಟು ಶ್ರಮದಿಂದ ಹಿಡಿಯುತ್ತಾರೆ. ಚಿಕ್ಕ ಮೀನನ್ನು ಹಾಕಿ ದೊಡ್ಡ ಮೀನನ್ನು ಹಿಡಿಯುವ ಒಂದು ಕ್ರಮ ಅಭೂತಪೂರ್ವವಾದದ್ದು. ಕೆಲವೊಮ್ಮೆ ಹೆಚ್ಚು ಮೀನು ಸಿಗುತ್ತದೆ, ಕೆಲವೊಮ್ಮೆ ಕಡಿಮೆ ಮೀನು ಸಿಗುತ್ತದೆ. ಇದರಿಂದ ಉತ್ತಮ ಲಾಭವನ್ನು ಗಳಿಸುತ್ತಾರೆ, ಲಕ್ಷ್ಯಕ್ಕೆ ಮೀರಿದ ಸಂಪಾದನೆಯನ್ನು ಮಾಡುತ್ತಾರೆ. ಆದರೆ ಕೆಲವೊಮ್ಮೆ ಏನೂ ಇಲ್ಲದೆ ಬರೀ ಕೈಯಲ್ಲಿಯೂ ಸಹ ಬರುತ್ತಾರೆ. ಅಂದರೆ ಅರ್ಥವೇನು? ಕೊಡುವಷ್ಟು ಕೊಟ್ಟಿದ್ದೇನೆ, ಅದರಲ್ಲಿ ಸಂತೃಪ್ತಿಯಿಂದ ಬದುಕು, ಹೆಚ್ಚು ಆಸೆ ಪಡಬೇಡ. ಇವತ್ತು 1,00,000 ಕೊಟ್ಟಿದ್ದೇನೆ, ನಾಳೆ ಏನೂ ಇಲ್ಲ, ಆದರೆ ಚಿಂತಿಸದಿರು, ನಾಡಿದ್ದು ಮತ್ತೆ ಪ್ರಯತ್ನಿಸು ಎನ್ನುವ ಒಂದು ನೀತಿ ಪಾಠ. ಸರಿ ತಾನೆ?
ನಮಸ್ತೆ ಎನ್ನ ಪುತ್ರ ಗಂಗಾಧರ್ ಈಗಲಿಂದ ಟೈಮ್ ಪಾಸ್ ಬರ್ಪ ಅಂಜಿ 4 ವರ್ಷ ಇಂಚಿ ಬರಂದಲ್ಲ ಸಿಕ್ಕಂಡ ಸಿಕ್ಕೊಂಡು ಇಚ್ಚಿಂದ ಇಜ್ಜಿ ಬಕ್ಕ ಸಿಕ್ಕರೆ ಕಾರಣ ಬಂಡಿರ್ನ ಅಂಚ ಒಂದು ಬರುತ್ತೆ ಇರ್ನ ನೀರ್ ಅಂಚೂರು ಗಾಳಿ ಲಾಂಬರ್ ಬರೋಪಣತೆ ಅಂಚ ಜಾಸ್ತಿ ಬರ್ಪುಜಿ ನೀರಂತೆ ಲೆವೆಲ್ ಕಮ್ಮಿ ಲೆವೆಲ್ ಅದಿತ್ತುಂಡ ಅದ ಪೂರ ಕಾಲಗ ಪೂರ ಮೀನ್ ಬರ್ಪಿ ಅයි కొంచెం టైం పందుండే ಟೈಮ್ ಪಂಡ ಇರ್ನ ಪುಣ್ಣಿಮೆ ಅಮಾಸೆ ಪೂರ ಬಂದು ಆಯ್ತ ಕರಿಯಾಗ ಒಂದಾಲ್ತಂಡ ಐಕ್ ಮೀನ್ ಪೂರ ಬರ್ಪಿ ಅವು ಮೀನು ಒಂದ್ ಸೈಡ್ ಸೇರಂಬತ್ತಿನ ಮೀನು ಗಾಲದು ಸಿಕ್ಕು ಗಾಲ ಬಣ್ಣ ಇತ್ತೆ ಅವು ಗಾಳ ಪಾಡ್ನಾಗ ಏನಪ್ಪ ರೆಡಿ ಮಲ್ತಂದಿ ಓಡು ಪಂದು ಗಾಲ ಪಂಡ ಐತ ನಾರ್ಮಲ್ ಸ್ಟಿಕ್ ಉಪ್ಪುಂಡು ಬಕ್ಕ ಒಂದು ಪೂರ ಒಂದು ನಾರ್ಮಲ್ ಗಾಲ ಒಂದೇಕೆ ಹಿಂಗ ನಮ್ಮ ಕಡ್ಲಡಿನ ತಿಕ್ಕುನ ಎಟ್ಟೆ ಅವಡು ಕಿನ್ನ ಕಿನ್ನ ಎಟ್ಟೆ ಅವಡು ಇರ್ನ ಬೊಂಡೆಸ್ ಅವಡು ಅವು ಪೂರ ಪಾರ್ದು ಪತ್ತನ ಗಾಲ ಒಂದು ತುಲ್ಲೆ ಇತ್ತೆ ಸಪುರ ಉಂಡು ತುಲ್ಲೆ ಬೀನೆ ಮಲ್ಲ ಮೀನು ಗುಂಡತೆ ಒಂದೆಟ್ಟು ಹಿಡಿದು ದಪ್ಪದ ಬೀನೆ ದಪ್ಪ ಬರ್ಪು ಬೀನೆ ಸ್ಟಿಕ್ ಪಾಡೋಣ ಒಂದು ಸ್ಟಿಕ್ ಒಂದು ಸ್ಟಿಕ್ ಒಂದೇಕೆ ನಮ್ಮಿಂದ ಗಾಲ ಉಂಟು ಅಂದ್ರೆ ಬಂಡ ಇಂಚಪ್ಪುಂದಿಲ್ಲ ಗಾಲ ಒಂದು ರಬ್ಬರ್ ಗಾಲ ಆಕ್ಚುಲಿ ಒಂದಿತ್ತೆ ನಾರ್ಮಲ್ ತುಪ್ಪು ಒಂದು ಕಾಲ ತಕ್ಕದು ಒಯ್ತಂಬರ್ಪಿ ಒಂದು ಮೀನು ತೋಜ್ ಎಂದಿರ್ತೆ ಕಲರ್ ಡಿಮ್ ಹಾಕಿನ ಕಲರ್ ಡಾರ್ಕ್ ಇತ್ತಂದ್ರೆ ಮೀನು ರೈಸ್ ಬರ್ಕೊಂಡು ಒಂದು ರೈಸ್ ಒಂದು ಉಪ್ಪುಂಡು ಅದು ನೀರ್ದಲ್ಲಾಡು ಐಕೆ ಮೀನಿಗೆ ಮೇವು ತೋಜ್ ಆಯ್ತ ಫುಡ್ ತಿಂದ್ರೆ ಬರ್ಪು ಐದು ಬಂಡ ಇರುತ್ತೆ ಸೈಡ್ ಗಾಲ ಉಂಡತ್ತೆ ಅವು ಗಾಲ ಕೊಕ್ಕೆ ಬೋರ್ಂಡ ಮೀನು ಉಲೈಗೆ ಒಂದು ಶೈನಿಂಗ್ ಗಾಲ ಬಂತು ಒಂದೆರಡು ಒಂದು ಜರಿ ಟುಪ್ಪುಂಡತ್ತೆ ಜರಿ ತಮಿಡ್ಲಿ ಗಾಲ ಬರ್ತದೆ ಒಂದು ಲಂಚನೆ ನಾರ್ಮಲ್ ಸ್ಟಿಕ್ ತಕ್ಕದು ಒಯ್ತಂಬರ್ಬೇಕು ಒಂದು ಬಂಡ ನೀರ್ದಲ್ಲ ಶೈನಿಂಗ್ ಅಟ್ರಾಕ್ಷನ್ ಆಗ ಬಂಡ ಏನ ಮೀನು ಪೋಡು ಕಿನ್ನೆ ಮೀನು ಪೋಡು ಪತ್ತರೆ ಬರ್ಬೇಕು ಅದ ಉಂಡೆಕಲ್ಲ ಗಾಲ ಸಿಕ್ಕು ಮಲ್ಲ ಮೀನಿಗೂ ಕಿನ್ನ ಮೀನಿಗೂ ಬೆತ್ತೆ ಬೆತ್ತೆ ಗಾಳ ಪಂದುಂಡೆ ಐಕತೆ ಕೆಲವು ಕ್ಯಾವಜಿ ಬಕ್ಕ ಇರ್ನ ಮುಡವು ಬಕ್ಕ ಇರ್ನ ಬರಂದ ಬೋಂದಲ್ ಪುಡ ಐಕೆ ಐತ ಗಾಲ ಬಕ್ಕ ಐತ ಲೆಕ್ಕನ ಐಕೆ ಬೀನೆ ಪೋಡು ಇನ್ನ ಸಪರ ಬೀನ ಅನ್ನಂಡತೆ ಅವು ಕೊಡತದು ಕಟ್ಟಂಪು ಇನ್ನ ಬೀನ ಅಂಡತೆ ಒಂಚೂರು ದಪ್ಪ ಎತ್ತುಂಡು ಐಟ್ಲ ಇದು 12 mm 20 mm ಬಂದು ಬೀನೆ ಲಂಚಿನ ಒಂಜೊಂಜಿ ಬೀನೆಡು ಒಂಜೊಂದು ನಮ್ಮಿಂದ ಬೀನೆ ಐಕ್ಲ ಕೂಡ ಗಾಲ ಲಂಚಿ ಕ್ಯಾವಜಿದ ಬೀನೆ ಬೇರ್ತೆ ಆಯ್ತ ನೋಡು ಬಕ್ಕ ಇರ್ನ ಮುಟೌದ ಒಂದು ಬೇರ್ತೆ ಪುಂಡು ಒಂಜನ್ ನಮ್ಮಿಂದ ಬೀನೆ ಶೈನಿಂಗ್ ದ ಗಾಲ ಪುರ ತಾಪ ಐತೆ ಅವು ಇರ ಸ್ಟಿಕ್ ಪಾಡ್ರಿ ಒಂದೈತೆ ನಾರ್ಮಲ್ ಗಾಲ ಗುಂಡತ್ತೆ ಇಂಚ ಮೇವು ಬರ್ಕೊಂಡು ಎಟ್ಟಿ ಅವೇನು ಇಂಚ ಸುರಿದ ಪಾಡ್ರಿ ಇಂಚ ಪಾಡ್ರಿ ಎಂಜಬಾರ್ದು ಗೆತ್ತು ದಕ್ಕು ನೀರು ಗಾಲದು ಆಪೋಡು ಟೈಮ್ ಉಂಡು ಅವು ಗಾಲ ಪಾರ್ದಿನ ತೆಗನೆ ಗಾಲ ಪತ್ತುಜಿ ಐತ ಒಲ್ಲ ತೆಪ್ಪ ಇತ್ತಂಡ ಗಾಲ ಪತ್ತುಂಡು ನಿಜನಿಗೆ ಗಾಲ ಪಾರ್ದು ಒಂಜಿ 10 ನಿಮಿಷ 15 ನಿಮಿಷ ಗಾಲ ದಿವು ತಾಳ್ಮೆ ಮೇನ್ ತಾಳ್ಮೆ ಬೋಡು ತಾಳ್ಮೆ ಮಾತ್ರ ಗಾಲ ಕೊಡತಜ್ಜಿಂದ ಸೀದಾ ಬೋಂಡ ಬಾಕಿತ್ನಾಗ ಬತ್ತದ ಅಲ್ಪನೆ ಗಾಲ ಬಾಡಿ ಅಡೆ ಮೀನ್ ಸಿಕ್ಕನಾಗ ನಮಕದ ಬೇಜ ಎಕ್ಕಡ ದಿಂಚೆ ಎಂಕಿಲ್ ಪಾಡೊಂದಿಲ್ಲ ಇಂಕ ಒಂಜಿಲ ಮೀನ್ ಸಿಕ್ಕುತ್ತಿದ್ದಿ ಏನಾದ್ರು ಬಕ್ಕ ಬತ್ತಿನ ಮಸ್ತ್ ಮೀನ್ ಸಿಕ್ಕಿಂದು ಅದ ನಂಕಲಿ ಜೋರ್ ಗರ್ವಲ ಬರ್ತದೆ ಒಂಜಿ ಟೆನ್ಷನ್ ಲ ಮೀನ್ ಸಿಕ್ಕಂಡ ಇಜ್ಜ ಪಂದೆಂಚ ಗೊತ್ತಾಪಂಡ ಅವು ಪಂಡ ಐತ ಫುಡ್ ಉಂಡೈತೆ ಅವು ತಿನ್ನಾಗ ಗಾಲ ಕೊಡ ತಿನ್ನಕ್ಕ ಅದಾಗ ಬೀನೆ ಕೊಡದು ಪತಂ ಪಾರುಂಡೈತೆ ಅದ ಬೀನೆ ನೆಂಕಿಲ್ ಕಡುಪು ಇಂಚ ಅದಾಗ ಐತ ಕೊಕ್ಕೆ ಉಂಡೈತೆ ಬಾಯ್ದಲ್ಲಿ ಲಾಕ್ ಅದು ಕುಲ್ಲು ಲಾಕ್ ಅದು ಕುಲ್ದ ಬಕ್ಕ ಬೀನೆ ಅಂಚಿಂಚಿ ಪನ್ನ ಅದಾಗ ಮೀನು ಉಂಡನ್ನೆ ಗೊತ್ತಾಗ ಅದಾಗ ವೈಪು ಅಟ್లా ವೈಪಾನಾಗ ಮೆಲ್ಲ ಮೆಲ್ಲಲ ವೈಪರ್ ಉಂಟು ಸ್ಪೀಡ್ ಲ ವೈಪರ್ ಉಂಟು ಅವು ಇರ್ನ ಮಲ್ಲ ಮೀನ್ ಪೂರಂಡ ಐತೆ ಅಯ್ಯನ್ ಸೋಪ್ ಅದು ಮಿತ್ತು ಬಾಡು ಮೀನ್ ಸಿಕ್ಕಂಡ್ ರಭಸ ಐತಂಡ ಆಯ್ತ ಕೂಲಿಲ ಪರ್ತೆ ಪಂಡ ಅವು ಬೀನೆ ಕಟ್ಟಾದ ಮೀನ್ ಪೋರೆಗ್ಲು ಇನ್ನತೆ ಕೆಲವು ಇರ್ನ ಜಂಜಿಲ ಬರ್ಪುಂಡು ಗಾಲು ಖಾಲಿ ಮೀನಿಂದ ಜಂಜಿ ಕಂಚೆಲೆ ಬಂಡ ಕ್ಯಾರೆಟ್ ಟೈಪ್ ಅವಲ ಬರ್ಪುಂಡು ಕೊಡಪನಾಗ ಮೀನೆಂದಿರ್ನುವ ಬಾಕ ಮಿತ್ತು ಬತ್ತ ಯಾಕಾಯ್ತು ಓ ಮೀನು ಜಂಜಿ ಗೊತ್ತಾಪಿನಿ ನಮ್ಮ ಕೊಡತಿನ ಜಂಜಿಯೇ ಕೊಡತೊಂದು ಗೊತ್ತಾಗ್ಬುಜಿ ನಮ್ಮ ಗಾಲ ಬಂಡೆ ಮೀನ್ ಕೊಡಪನತ ಕಡ್ಪು ಕೆಲವು ಜಂಜಿ ಉಂಡತೆ ಗಾಲ ಬೇವಿತಿನ ಕಾರಡೆ ಪತ್ತೊಂದು ಬೀನೆ ನೈಕ್ ಫುಲ್ ತಿರ್ಗಿದ್ ಆಯ್ತ ಕಾರಿಗೆ ತಿಕ್ಕ ಬೂರುಂಡ ಜಂಜಿ ಬರ್ಪುಂಡು ತಿಕ್ಕ ಬೂರ್ಜಿಡ ಮೇವು ಪೋಪುಂಡು ಆಯ್ತ ಗಾಲ ಬರ್ಪು ಜಂಜಿ ಪಾಸ ಎಂಗೆಲ್ ಗಾಲ ಪಾಡನ್ನು ಕಡ್ಲಿಗಂದು ಅತ್ತೆ ತುದೆಕ್ಲ ಪೋಪ ಗಾಲ ಪಾಡ್ರೆ ಐಕ ಗಾಲ ಎಂಕಲೆ ಕಿನ್ನೆ ತುದೆ ಬರಿಟ್ಟೆ ಎಟ್ಟಿ ಪಂದುಪ್ಪು
ಓಕೆ ಅವೇನು ಗೊತ್ತಲೆಡು ಗೋರ್ದು ಅವೇನು ಅಂತ ನೀರಿಡ್ಪಾರ್ದು ಪಂಡ ಜುವ ಪೋಡ್ ಗಾಲ ಸೂರ್ಯನಾಗ ಜುವ ಪೋಡ್ ಜುವ ಎತ್ತನ ಮಾತ್ರ ಮೀನ್ ಪತ್ತು ಐದು ತುದೇಟಿನ ಚೀಕಡೆ ಬಯ್ಯ ಕಂಡಿಗೆ ಈ ತರ ಮೀನ್ ಪೂರ ಬರ್ಪು ನಾರ್ಮಲ್ ಇರ್ನ ಬರ್ಸದ ಟೈಮ್ ಬರ್ಪುಣತೆ ಬರ್ಸದ ಟೈಮ್ ಬೊಲ್ಲಾದ್ ಪೋಪುಣತೆ ಅದ ಉಪ್ಪು ನೀರಿತ್ತಿನ ಚಪೆ ನೀರ ಅದಾಗ ಮೀನ್ ಎಟ್ಟೆ ಬರ್ಪು ಓಕೆ ಫಸ್ಟ್ ಬತ್ತಿನ ಮೀನ್ ಒಂದಕ್ಕೆ ಕೊಕ್ಕರ್ ಅಂತ ಕಿನ್ನಡೆ ಕೊಕ್ಕರೆ? ಕಿನ್ನಡೆ ಕಿನ್ನಡೆ ಕೊಕ್ಕರ್ ಬಂತು ಮಲ್ಲಾಯಿ ಬಕ್ಕ ಒಂದು ಕಪ್ಪೆ ಏನೇ ಕಡ್ಪೆ ಕಪ್ಪೆ ಬಂತು ಹಡಪೆ ಒಂದು ಮಲ್ಲಾಯಿ ಬಕ್ಕ ಪಟ್ಟೆಡ್ ಪೂರ ಪರ್ಸಿಂದಾಗ ಬಲ್ಲೆ ಕಾರಣ ಒಂದೆಟ್ಟು ಮಲ್ಲ ರಡ್ಡಿ ಕೆಜಿ ರೇಟ್ ಬರೋ ಉಪ್ಪುಂಡೆ ಐಕೆ ರೇಟ್ ಉಪ್ಪು ಇತ್ತೆ ಬಂದೈತೆ ಕಿನ್ನತೆ ಒಂದು ಜಾಸ್ತಿ ಸಿಕ್ಕಂಡೆ ಈಗ ರಡ್ ಸಾರ ರಡ್ಡರ ಸಾರ ಪೂರ ಹೋಗ್ಬಿಟ್ಟು 10-15 ಮೀನ್ ಇತ್ತನೆಲ್ಲ ರಡ್ಡರ ಸಾರ ರೇಟ್ ಇತ್ತೆ ಒಂದು ಮಾರ್ರೆಗೆ ತಿನ್ಬೇಕು ಮಾರ್ಯಾಗ ಬಂಡ ಒಂದು ಕೈಪಿಗೆ ಕೈಪಿಗೆ ಇಲ್ಲಡು ಜಾಸ್ತಿ ಸಿಕ್ಕಂಡೆ ಮಾರುವುದು ಹಾ ಇದನ್ನ ಅಂಜೆ ಚಿಲ್ಲರೆ 10-15 ಸಿಕ್ಕಂಡೆ ಕೈಪು ಮಾರು ಬೇತೆ ಓ ಮೀನ್ ತಿಕ್ಕೊಂಡಿರಿ ಯಾತೆ ಅಂಜೆ ಒಂದಕ್ಕೆ ಜೀವ ಉಂಟು ಹಾ ಹಾ ಅವೆಂಚ ಗೊತ್ತಪ್ಪ ಜೀವ ಉಂಡು ಬಂದು ಜೀವ ಉಂಟು ಆ ಮತ್ತೆ ಜೀವ ಉಂಟು ಒಂದಕ್ಕೆ ಪುದರ್ ಕ್ಯಾವಜಿ ಕ್ಯಾಬಜಿ ಕ್ಯಾವಜಿ ಹಾ ಹಾ ಒಂದೆಟ್ಟು ಕನ್ನಡ ಕೆಂಬೇರಿ ಏನೇ ಕೆಂಬೇರಿ 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 ಹಾ 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 ಗಾಲಂದೆತ್ ಎಂಕಲಿತ್ತೆ ವರ್ಮ ತಿಂಗಳು ಎಂಕಲ್ ಪರ್ಸಿನ್ ಪಟ್ಟೆ ಪೋಪ ಪರ್ಸಿನ್ ಪಂಟ ಐಟೊಂಜಿ ಮಿನಿಮಮ್ ಒಂಜಿ 35-36 ಜನ ಪೋ ಪಂಡ ಈಗ ಒಂಜಿ ತಂಡೆಲೆ ಬಂದುಲ್ಲೆ ಡ್ರೈವರ್ ಬಂದುಲ್ಲೆ ಅಂಚಾದಿತ್ತೆ 36 ಜನ ಪೋಪ ನೆಕ್ಸ್ಟ್ ಸೀಸನ್ ಎಂಕಲ್ ಆಗಸ್ಟ್ ಬಕ್ಕ ಬೋಟುದ ಪೂರ ಸ್ಟಾರ್ಟ್ ಆಪಿ ಐಟಡ್ ಬಕ್ಕ ಆಗಸ್ಟ್ ಬಕ್ಕ ಮೇ ಮುಟ್ಟ ಎಂಕಲ್ ಫಿಶಿಂಗ್ ಮಲ್ಪುವ ಅಂಜೆ 4 ತಿಂಗಳು ಇಂಚೆನೆ ನಾರ್ಮಲ್ ಫಿಶಿಂಗ್ ಇಂಚೆನೆ ಮೀನ್ದ ಪಡ್ಡೆ ಬೋನ ಮೀನ್ದ ತೆಪ್ಪದ ಹೋಗಿಂದ ಐಕ್ ಪಲ್ಲೆ ಹಾಕೊಂಡ್ ಹೋಗಿ ಪಕ್ಕಂಜಿ 5 ತಿಂಗಳು ಲೈಟ್ ಬಾರ್ದು ಫಿಶಿಂಗ್ ಬರ್ ಐಟ್ ಬಂಡೆ ನಾರ್ಮಲ್ ಅಂಡಿತ್ತೆ ಪಡ್ಡೆ ಬೋಪತ್ತೆ ಐಟಿರೇಗ್ ಒಂಜೇನ ಮೀನ್ ಬರ್ಬಿತ್ತೆ ಭೂತಾಯ ಬರ್ಬಿತ್ತು ಅದೇ ಪಂಡ ಮಿಕ್ಸ್ ಲ ಬರ್ಬಿಟ್ಟು ಜಾಸ್ತಿ ಭೂತಾಯ ಬರ್ಬಿತ್ತು ಬಕೇರ್ನ ಬಂಗಡೆದ ಮೀನ್ ಅಂಟ ಬಂಗಡೆನೆ ಬರ್ ಐಟ್ಲ ಈ ತರ ಮೀನ್ ತೆಲ್ಪರ ಬರ್ಬಿಡಿ ಅಂಜಲ್ ಅಂಚವರ ಎಟ್ಟಿ ನಾರ್ಮಲ್ ಅದು ಬರ್ಬಿಟ್ಟು ಇಟ್ಟು ಬರ್ಪಿ ನೀರ್ನ 5 ಟನ್ 10 ಟನ್ ಅಂಚ ಪೂರ ಸಿಕ್ತು ಚಿನ್ನ ಪಡ್ಡೆ ಬೇತೆ ಅವು ಗಾಲ ಬಣ್ಣತ್ ಅವು ಬಲೆ ಹಾಕೊಂಬೋಪೆ ಬಲೆ ಹಾಕೊಂಬೋಪೆ ಮಿಂಜಿ ದೂರೋಡ್ ತೆಪ್ಪದ ಹೋಚಿಂಡ ಐಗೆ ಎಂಕ್ರಿಂಚ ಬಲೆ ಹಾಕೊಂಬೋಪೆ ಓಕೆ ಓಕೆ ಅವು ಮೀನು ಬಲೆ ತುಲಾಡಿ ಎಂಕಲ್ ಐಟ್ಲ ಕೂಡ ಕ್ರಮುಂಡು ರಿಂಗ್ ಬಂದುಪ್ಪು ಅವು ರಿಂಗ್ ಸಟ್ಟಾ ಮುಟ್ಟ ಮೀನ್ ಇತ್ತಂಡ ಉಪ್ಪುಂಡು ಸಟ್ಟಾರ್ದು ಅಡಿಕಾದು ಪೋಂಡ ದಾಲ್ರೆಜ್ಜಿ ಖಾಲಿ ಬಲೆನೆ ಒಯ್ಪೋಡು ಎಂಕಲಿದ್ದ ನಾಡದು ನೀ ಕೈರಂಪನಿ ಬಂದುಂಡು ಐಕ ಪೋಪ ಅರೆಗಾಲ ಕೈರಂಪನಿ ಪೋಂದಲ್ಲ ಅವು ಬಂಡ ಇಂಜಿನ್ ಬಿಟ್ಪಿನ ಮರಿಯೆಲ್ಲ ಕೈರಂಪನಿ ಬಂಡ ಎಂಕಲಿ ದಂಡು ಬಾರ್ದು ದಂಡು ಸುಲಭ ಪೋಪಿನ ಒಂದಾಂಡ ಅರೆಗಾಲ ಕೈರಂಪಂಡ ಇನ್ನೆ ಇಂಜಿನ್ ಹೋದು ರೌಂಡ್ ಅಪ್ ಹಾಕೋಣ ಐಕ ಎಂಕಲ್ ತೆಪ್ಪ ಪೂರ ತೂಪುಜೆ ಒಟ್ಟು ರೌಂಡ್ ಬಲೆನ ರೌಂಡ್ ಅಪ್ ಮಲ್ತದ ಹಾಕೊಂಬೋಪಿ ಅವು ರೌಂಡ್ ಅಪ್ ಮಲ್ತದ ಕರೆ ಒಯ್ತೊಂಬರ್ಪ ಐತುಲ್ಲ ಏನ ಮೀನು ಉಪ್ಪುಣ ಬಂಡ ಪೂರ ಮಿಕ್ಸ್ ಮೀನು ಉಪ್ಪು ಅವು ಸಿಕ್ಕಂಡ ಎಂಕಲೆ ಲಾಭ ಇನ್ನು ಎಂಕಲ್ ಕೈರಂಪನೆ ಬಿಡ್ತೆ ಇನ್ನು ಎಂಕಲಿಗೆ 1,05,000 ರೂಪಾಯಿ ಫಿಶಿಂಗ್ ಆತು ಇನ್ನು ಸೊ ವೀಕ್ಷಕರೇ, ನೀವು ನೋಡಿದ್ರಿ ಗಂಗಾಧರ್ ಅವರು ನಮಗೆ ಮೀನಿಗೆ ಗಾಳ ಹಾಕೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ಗಾಳ ಹೇಗೆ ಹಾಕಬೇಕು, ಯಾವಾಗ ಹಾಕಬೇಕು, ಆ ಬೀಣೆ ಇರ್ಬೋದು, ಇಡುವ ಮೇವು ಇರ್ಬೋದು, ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ. ಸೊ ಅವರು ತುಂಬ ವರ್ಷದಿಂದ ಗಾಳ ಹಾಕ್ತಾ ಇದ್ದಾರೆ, ಮೀನು ಹಿಡಿತಾ ಇದ್ದಾರೆ. ಖಾಲಿ ಈ ಫಿಶಿಂಗ್ ಅಲ್ಲ, ನಾರ್ಮಲಿ ಬೋಟಿಗೆ ಸಹ ಹೋಗ್ತಾರೆ. ಈಗ ಆಫ್ ಸೀಸನ್. ಸೊ ಅವ್ರು ಹೇಳಿದರು ಯಾವ ಥರ ಎಲ್ಲ ಫಿಶಿಂಗ್ ಮಾಡ್ತಾರೆ ಆಫ್ ಸೀಸನಲ್ಲಿ ಅಂತ. ಸೊ ಇದು ತುಂಬ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ನನಗಂತೂ ತುಂಬಾ ಖುಷಿ ಆಯಿತು ಅವ್ರ ಹತ್ರ ಇಷ್ಟೆಲ್ಲ ಮಾಹಿತಿ ಕೇಳಿ. ನಾನು ಹೇಳಿದ ಹಾಗೆ ನಮಗೆ ಯೂಶ್ವಲಿ ಇದು ಯಾವುದೋ ಮಾಹಿತಿ ಗೊತ್ತಿರೋದಿಲ್ಲ. ಸೊ ಅವರಿಗೆ ತುಂಬ ಧನ್ಯವಾದಗಳು ಹೇಳಬೇಕು ಈ ಮೂಲಕ. ಹೀಗೆ ವೀಕ್ಷಕರೇ, ನನ್ನ ಚಾನಲನ್ನು ನೋಡ್ತಾ ಇರಿ, ವಿಡಿಯೋಸನ್ನು ಲೈಕ್ ಮಾಡ್ತಾ ಇರಿ. ಹೊಸ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ನಾನು ವಿಡಿಯೋ ಮಾಡ್ತೇನೆ. ನಿಮಗೆಲ್ಲರಿಗೂ ವಿಡಿಯೋಸ್ ಅರ್ಥ ಆಗ್ತಾ ಉಂಟು, ಖುಷಿ ಆಗ್ತಾ ಉಂಟು ಅಂತ ಅಂದ್ಕೊಳ್ತೇನೆ. ಅದೇ ಪ್ರಕಾರ ನನಗೆ ಕೆಲವರು ಕಮೆಂಟ್ ಮಾಡಿದ್ದೀರಿ, ಕನ್ನಡದಲ್ಲಿ ಮಾತಾಡಿ, ಇದು ಪಬ್ಲಿಕ್ ಚಾನೆಲ್, ಪಬ್ಲಿಕ್ ನೋಡ್ತದೆ ಅಂತ. ಸೊ ಆ ಕಂಟೆಂಟಿಗೆ ತಕ್ಕ ಹಾಗೆ ನಾನು ಲ್ಯಾಂಗ್ವೇಜನ್ನು ಯೂಸ್ ಮಾಡಬೇಕಾಗ್ತದೆ. ಬಟ್ ಎನಿವೇಸ್ ನಿಮಗೆ ಅರ್ಥ ಆಗ್ತದೆ.
ಯಾವ ಭಾಷೆ ಆದರೆ ಏನಂತೆ, ಅದರಲ್ಲಿ ಎಕ್ಸ್ಪ್ರೆಷನ್ಸ್ ಇದ್ದರೆ ಖಂಡಿತವಾಗಿಯೂ ಅರ್ಥ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಹೀಗೆ ನಾನು ನನ್ನ ಈ ದಿನದ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನನ್ನ ಚಾನಲನ್ನು ಪುನಃ ಕೇಳ್ಕೊಳ್ತಾ ಇದ್ದೇನೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.